ಒಬ್ಬ ಕಣ್ಣಿಲ್ದೇ ಇರೋ ಮಗು ಕೈನಲ್ಲಿ ನೀವು ಈ ವಿದ್ಯೆನ ಕಲಿಸಿ ಪರ್ಫಾರ್ಮ್ ಮಾಡಿಸಿದ್ರಿ. ಎರಡನೇದು, ನನ್ನ ಸ್ಪೇರ್ ಪಾರ್ಟ್ಸ್ ಎಲ್ಲ ಬಾಯಿಗೆ ಬಂದಿತ್ತು. ನಾನಂತೂ ಆನೆಸ್ಟ್ ಆಗಿ ಹೇಳ್ತೀನಿ, ಇದನ್ನ ನಾನು ಕೇಳಿದ್ದೆ, ನೋಡಿಲ್ಲ. ನಿಂತ್ಕೊಂಡು ನಾನು ಚಪ್ಪಳೆ ಹೊಡ್ತೀನಿ. ಒನ್ ಆಫ್ ದ ಬೆಸ್ಟ್ ಶೋ. ಮಕ್ಕಳಿಗೆಲ್ಲ ಟ್ರೈನ್ ಮಾಡಿ ಕರ್ಕೊಂಬಂದಿರೋರು ಸನ್ಮಾನ್ಯ ಸಿದ್ಧಾರೂಢ ಹ್ಯೂಗಾರ್, ಧಾರವಾಡದವರು. ಮಲ್ಲಕಂಬದ ಒಂದು ವಿಶೇಷತೆ ಏನು ಅಂದ್ರೆ, ಮಲ್ಲ ಅಂದ್ರೆ ಯಾರು ಇವತ್ತು ಯುದ್ಧ ಮಾಡ್ತಾನೆ ಅವನಿಗೆ ಮಲ್ಲ ಅಂತ ಕರೀತಾರೆ. ಅಂತ ಒಬ್ಬ ಮಲ್ಲ ಈ ಕಂಬವನ್ನ ತನ್ನ ಎದುರಾಳಿಯಾಗಿ ಮಾಡಿಕೊಂಡು ಅದರ ಜೊತೆ ಏನು ಹೋರಾಟ ಮಾಡ್ತಾನೆ, ಅದೇ ಈ ಮಲ್ಲ ಕಂಬದ
ಒಂದು ಕಾನ್ಸೆಪ್ಟ್. ನನಗೆ ತುಂಬಾ ಖುಷಿಯಾಗಿದೆ ಯುಗಾರ್ ಮಾಸ್ಟ್ರೇ. ಒಬ್ಬ ಕಣ್ಣಿಲ್ದೇ ಇರೋ ಮಗು ಕೈನಲ್ಲಿ ನೀವು ಈ ವಿದ್ಯೆನ ಕಲಿಸಿ ಪರ್ಫಾರ್ಮ್ ಮಾಡಿಸಿದ್ರಿ. ಎರಡನೇದು, ನನ್ನ ಸ್ಪೇರ್ ಪಾರ್ಟ್ಸ್ ಎಲ್ಲ ಬಾಯಿಗೆ ಬಂದಿತ್ತು. ನಾನಂತೂ ಆನೆಸ್ಟ್ ಆಗಿ ಹೇಳ್ತೀನಿ, ಇದನ್ನ ನಾನು ಕೇಳಿದ್ದೆ, ನೋಡಿಲ್ಲ. ನಿಂತ್ಕೊಂಡು ನಾನು ಚಪ್ಪಳೆ ಹೊಡ್ತೀನಿ. ಒನ್ ಆಫ್ ದ ಬೆಸ್ಟ್. ಕರ್ನಾಟಕದ ಯಾವುದೋ ಮೂಲೆಯಲ್ಲಿದ್ದವ್ರನ್ನ ಕಿಲಾಡಿ ಕುಟುಂಬದಿಂದ ಇಡೀ ಕರ್ನಾಟಕಕ್ಕೆ ಪರಿಚಯಿಸಿದಂಥ ಜಿ ವಾಹಿನಿಯವರಿಗೆ ಮೊದಲು ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ನಮಗೊಂದು ಮುಜುಗರ ಏನಂದ್ರೆ, ಒಬ್ಬ ಮಹಾನ್ ಕಲಾವಿದರು ನೀವು ಎದ್ದು ನಿಂತು ನಮ್ಗೆ ಗೌರವ ಕೊಟ್ರಿ. ಅದು ಏನು ಅಂದ್ರೆ, ಸಮಗಾರ ಹರಳೆಯನವರಿಗೆ ಬಸವಣ್ಣನವರು ಶರಣಾರ್ಥಿ ಅಂದಾಗ ಅವನು ತನ್ನ ತೊಡೆಯನ್ನೇ ಕೊಯ್ದು ಕೊಟ್ಟಂತೆ. ನಾನೇನು ಕೊಡ್ಲಿ ನಿಮಗೆ. ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂದ್ರೆ, ನನ್ನ ತಂಡದ 147 ಜನ ಮಿಲಿಟರಿನಲ್ಲಿ ಸೇವೆ ಮಾಡ್ತಾ ಇದ್ದಾರೆ, ದೇಶ ಸೇವೆ ಮಾಡ್ತಾರೆ. ಒಂದು ಸಣ್ಣ ಮನವಿ, ಬರೀ ನಾನೊಬ್ಬನೆಯಿಂದ ಆಗಿಲ್ಲ. ನಮ್ಮ ಚಿಕ್ಕಮ್ಮ ಇದ್ದಾರೆ, ಮತ್ತು ನಮ್ಮ ಅಕ್ಕ ಗೀತಕ್ಕ ಇದ್ದಾರೆ, ಆಮೇಲೆ ಹಜುಮ ಇದ್ದಾರೆ. ದಯಮಾಡಿ ಅವರೆಲ್ಲ. ಚಿಕ್ಕಮ್ಮ, ಆನಂದಪ್ಪ, ಏನ್ ಅನಿಸ್ತಪ್ಪ ನಿನಗಿದನ್ನ ನೋಡಿ? ಅಣ್ಣ ಜಗಣ್ಣ, ನನ್ನ ಅದಕ್ಕೆ ಫಸ್ಟ್ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ಬೇಕು ಸರ್. ಇಂಥ ಒಂದು ಗುರು ಶಿಷ್ಯರ ಟೀಮ್ಗೆ ಫಸ್ಟ್ ಆಫ್ ಆಲ್ ಇಲ್ಲಿಂದ ನಾನೊಂದು ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಆ ಹುಡುಗ ಹೆಸರೇನು ಸರ್? ರೋಹಿಲ್. ರೋಹಿಲ್ ಅವರೇ, ಹ್ಯಾಕ್ ಕಲ್ತ್ರಿ ನೀವು? ನಾನು ಯಾವಾಗ ಪಾರ್ಕ್ಗೆ ಈ ಥರ ಹೋಗ್ತಾ ಇದ್ದಾಗ ಯಾವುದೇ ಪೋಲ್ ಸಿಕ್ಲಿ, ಫ್ಲಾಗ್ ಪೋಲ್ ಆಗಲಿ, ಅದನ್ನ ಹತ್ತಕ್ಕೆ ಟ್ರೈ ಮಾಡ್ತಿದ್ದೆ. ನನಗೆ ಯಾರು ಪೊಸಿಷನ್ ಹೇಳ್ಕೊಡ್ದೆ ಅದಾಗದೆ ಬಂತು. ಅದಕ್ಕೆ ನಮ್ಮ ಅಪ್ಪ ಅಮ್ಮ ನೀನು ಕಲಿತ್ಯ ಅಂದ್ಬಿಟ್ಟು ನಮ್ಮ ಮಾಮ ಒಬ್ರು ಇದ್ದಾರೆ, ಶ್ರೀನಿವಾಸ್ ಅಂತ ಅವರು ಈಗ ಉಗಾರ್ ಸರ್ ಅಂತ ಒಬ್ರು ಹೇಳ್ಕೊಟ್ಟಿದ್ದಾರೆ. ಇವ್ರನ್ನ ತೋರ್ಸ್ಕೊಟ್ರು, ಇಲ್ಲಿದ್ದಾರೆ, ಇವ್ರು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ. ನಾನು ಅವರಿಂದ ಚೆನ್ನಾಗಿ ಕಲ್ತಿದ್ದೀನಿ. ನಾನು ಉಗಾರ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೂಪರ್ ಸೂಪರ್. ಇದು ನಿಜಕ್ಕೂ ತುಂಬಾ ಒಂದು ಇನ್ಸ್ಪೈರಿಂಗ್ ಸರ್. ಇದು ಎಲ್ಲ ಚೆನ್ನಾಗಿದ್ದು ಒಂದೊಂದ್ಸಲಿ ಚಾನ್ಸ್ ತಗೊಳಕ್ ಎದುರ್ತೀವಿ, ಆ ಅಂಜಿಕೆ ಇರುತ್ತೆ ಒಳಗಡೆ. ಅದನ್ನ ಮೀರಿ ಬಂದಿದಾರಲ್ಲ, ಬನ್ನಿ ಜೋರ ಚಪ್ಪಾಳೆ ಅವ್ರಿಗೆ. ಥ್ಯಾಂಕ್ ಯು ಸರ್. ಇಡೀ ನಮ್ಮ ಒಂದು ರಾಷ್ಟ್ರದ ಈ ಸನಾತನ ಒಂದು ಆಟದ ಕ್ರಿಯೆನ ಇಡೀ ವಿಶ್ವಕ್ಕೆ ಮುಟ್ಸ್ಲಿ, ಆತರ ನಾನು ಶುಭ ಹಾರೈಸ್ತೀನಿ. ಒನ್ಸ್ ಮೋರ್ ಚಪ್ಪಾಳೆ. ಸೂಪರ್.